Hi, I'm Surabhi from Jupiter Learning Center. Welcome to our class. ಸೊ ಇವತ್ತೇನ್ ಸ್ಟಡಿ ಮಾಡೋಣ ಅಂದ್ರೆ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ನ ಸ್ಟಡಿ ಮಾಡೋಣ. ಓಕೆನಾ? ಸೊ ಟ್ರಿಗ್ನೋಮೆಟ್ರಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಟ್ರಿಗ್ನೋಮೆಟ್ರಿ ಅಂದ್ರೆ ಏನು ಅಂತ ಅಲ್ವಾ? ಸಿ ಟ್ರಿಗ್ನೋಮೆಟ್ರಿ ಅಂತ ಮಾಡೋಣ. ಸಿ ಟ್ರೈ ಅಂದ್ರೆ ಏನಿರ್ಬೋದು? 3. ಟ್ರೈ ಇಸ್ ನಥಿಂಗ್ ಬಟ್ 3. ಟ್ರೈ ಅಂದ್ರೆ ಏನು? 3. ಸಿ ಗೋನೋ ಇಸ್ ನಥಿಂಗ್ ಬಟ್ sides. ಗೋನೋ ಅಂದ್ರೆ ಏನು? sides. ಸಿ ಗೋನೋ means sides. Now what is metry? Metry is nothing but measurements. ಅಂದ್ರೆ ಇದು ಯಾವ್ದಕ್ಕಾಗತ್ತೆ ಇವಾಗ? ಟ್ರಯಾಂಗಲ್ಗೆ ಆಗೋದಲ್ವಾ? ಸೊ ಸಿ ಇನ್ ಟ್ರಿಗ್ನೋಮೆಟ್ರಿ ನಾವು ಸೈನ್ ಕಾಸ್ ಅಂತ ಎಲ್ಲ ಸ್ಟಡಿ ಮಾಡ್ತೀವಿ. ಹಂಗಾಗಿ ನಾವಿಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ನೇ ತಗೋಬೇಕು ಈ ಟ್ರಿಗ್ನೋಮೆಟ್ರಿಯಲ್ಲಿ. ಓಕೆನಾ? ಅವಾಗ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಸೊ 190 ಇರ್ಬೇಕಲ್ವಾ ಒನ್ ಆಂಗಲ್. ಸೊ ಬಿ ಇಸ್ 90. ಸಿ ನೌ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ದಿಸ್ ಇಸ್ ಸಿ ಎ ಬಿ ಸಿ ಆಯ್ತಾ? ನೌ ಸಿ ನಾವ್ ಎಲ್ಲಾದ್ರೂ ಆಂಗಲ್ ನ ಮೆನ್ಷನ್ ಮಾಡ್ಕೋಬಹುದು. ಐದರ್ ಎ ಆರ್ ಸಿ ಎಲ್ಲಾದ್ರೂ ತಗೊಳ್ಳೋಣ. ಸೊ ನಿಮಗೆ ಕಂಫರ್ಟಬಲ್ ನೀವು ಎಲ್ಲಾದ್ರೂ ತಗೊಳ್ಳಿ. ಸೊ ದಿಸ್ ಐ ಟೇಕ್ ಇಟ್ ಆಸ್ ಥೀಟಾ. ಸೊ ಆಂಗಲ್ ನ ಏನಂತ ತಗೋತಿದೀವಿ? ಥೀಟಾ ಅಂತ ತಗೋತಿದೀವಿ. ನೀವು ಅಬ್ಸರ್ವ್ ಮಾಡ್ದಂಗೆ ಈ ಥೀಟಾಗೆ ಆಪೋಸಿಟ್ ಸೈಡ್ ಯಾವುದು? ಬಿ ಸಿ ಅಲ್ವಾ? ಸೊ ದಿಸ್ ಇಸ್ ಆಪೋಸಿಟ್. ಸೊ ಲಾಂಗರ್ ಸೈಡ್ ನ ಹೈಪೋಟೆನ್ಯೂಸ್ ಅಂತ ಕರಿತೀವಿ. ನೌ ದಿಸ್ ಇಸ್ ಕಾಲ್ಡ್ ಆಸ್ ಹೈಪೋಟೆನ್ಯೂಸ್. ನೆಕ್ಸ್ಟ್ ನಮ್ಗೆ ಉಳಿದಿದ್ದೇನು? ಎ ಬಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಡ್ಜಸೆಂಟ್. ಓಕೆನಾ? ನಾವು ಸಿ ನಾವ್ ಇಲ್ಲಿ ಸೈನ್ ಆಂಗಲ್ ಎ ಹತ್ರ ಥೀಟಾ ತಗೊಳ್ತಿರೋದ್ರಿಂದ ಸೈನ್ ಎ ಗೆ ಡಿಫೈನ್ ಮಾಡ್ಕೊಳ್ಳೋಣ. ಏನಕ್ಕೆ? ಸೈನ್ ಎ ಗೆ ಡಿಫೈನ್ ಮಾಡ್ಕೋತೀನಿ. ಸೈನ್ ಆಫ್ ಆಂಗಲ್ ಎ. ಸೈನ್ ಆಫ್ ಆಂಗಲ್ ಎ ಅಂದ್ರೆ ಇಲ್ಲಿದೆಯಲ್ವಾ ಥೀಟಾ. ಸೈನ್ ಆಫ್ ಆಂಗಲ್ ಎ ಫಾರ್ಮುಲಾ ಇಸ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇನ್ ಮುಂದೆ ಆಪೋಸಿಟ್ ಗೆ ಓ ಅಂತ ತಗೊಳ್ಳೋಣ. ಅಡ್ಜಸೆಂಟ್ ಗೆ ಕ್ಯಾಪಿಟಲ್ ಎ ತಗೋತೀನಿ. ಹೈಪೋಟೆನ್ಯೂಸ್ ಗೆ ಹೆಚ್ ಅಂತ ತಗೋತೀನಿ. ಬೆಸ್ಟ್. ಸೊ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಗೊತ್ತಲ್ವಾ? ಓ ಅಂದ್ರೆ ಏನು? ಆಪೋಸಿಟ್. ಸೊ ದಿಸ್ ಇಸ್ ಹೈಪೋಟೆನ್ಯೂಸ್. ನೆಕ್ಸ್ಟ್ ಇಸ್ ಕಾಸ್ ಆಫ್ ಆಂಗಲ್ ಎ. ಕಾಸ್ ಆಫ್ ಆಂಗಲ್ ಎ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಗೆ ಏನ್ ತಗೋಬೇಕು ಅಂತ ಹೇಳಿದೆ? ಕ್ಯಾಪಿಟಲ್ ಎ. ಹೈಪೋಟೆನ್ಯೂಸ್ ಗೆ ಕ್ಯಾಪಿಟಲ್ ಹೆಚ್. ನೆಕ್ಸ್ಟ್ ಇಸ್ ಟ್ಯಾನ್. ಸೊ ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ ಮುಂದೆ ಎಲ್ಲ ಯಾವ ತರ ನೆನ್ಪಿಟ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಟ್ಯಾನ್ ಆಫ್ ಆಂಗಲ್ ಎ. ಟ್ಯಾನ್ ಆಫ್ ಆಂಗಲ್ ಎ ಅಂದ್ರೆ ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್. ಆವಾಗ ಆಪೋಸಿಟ್ ಬೈ ಅಡ್ಜಸೆಂಟ್ ಹೋಲ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಈ ಹೈಪೋಟೆನ್ಯೂಸ್ ಡಿನೋಮಿನೇಟರ್ ಅಲ್ಲಿ ಇರೋದು. ಈ ಹೈಪೋಟೆನ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ವಾಟ್ ಯು ಲೆಫ್ಟ್ ವಿತ್? ಆಪೋಸಿಟ್ ಬೈ ಅಡ್ಜಸೆಂಟ್. ದಿಸ್ ಇಸ್ tan of a. Next is cot ಮಾಡೋಣ. See cot a ಅಂದ್ರೆ cot of angle a. Cot is tan reciprocal is cot. Reciprocal ಅಂದ್ರೆ ಗೊತ್ತಲ್ವಾ? So denominator will become numerator. Numerator will become denominator. ಅಂದ್ರೆ this is adjacent by opposite. Next is cosecant of a. Cosecant a ಅಂತ ಪ್ರೊನೌನ್ಸ್ ಮಾಡ್ತೀವಿ. ಯು ಕ್ಯಾನ್ ಪ್ರೊನೌನ್ಸ್ ಇಟ್ ಆಸ್ cosec also. ಓಕೆನಾ? ದಿಸ್ ಇಸ್ cosec a. cosec a ಅಂದ್ರೆ ಯಾವತ್ತೂ ಅಷ್ಟೇ ಸೈನ್ ರೆಸಿಪ್ರೋಕಲ್. ಏನ್ರ ರೆಸಿಪ್ರೋಕಲ್? ಸೈನ್ ರೆಸಿಪ್ರೋಕಲ್. ದಿಸ್ ಇಸ್ ನಥಿಂಗ್ ಬಟ್ ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ನೆಕ್ಸ್ಟ್ ಇಸ್ secant ಆಫ್ ಆಂಗಲ್ a. secant ಅಂದ್ರೆ ಏನು? ಕಾಸ್ ರೆಸಿಪ್ರೋಕಲ್. ಕಾಸ್ ರೆಸಿಪ್ರೋಕಲ್ ಅಂದ್ರೆ ಏನು? ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ಓಕೆನಾ? ಇಲ್ಲಿವರೆಗೂ ಡೌಟ್ ಇದೆಯಾ? ಓಕೆ. ನೆಕ್ಸ್ಟ್ we will solve one example based on this. Okay, see, I'll take one example in triangle ABC, right angle at B. Tell me, right angled at B, determine. First one is sin A comma cos A. Second one is sin C comma cos C. ಯಾವ ತರ ಮಾಡೋದು ಅಂತ ಹೇಳ್ತೀನಿ. Now see. ಸೊ ಅರ್ಥ ಆಯ್ತು ಅನ್ಸುತ್ತೆ ಇದೆಲ್ಲಾನು? ಓಕೆ. ಬೇಸ್ಡ್ ಆನ್ ದಿಸ್ ಮಾಡೋಣ ನಾವಿಲ್ಲಿ. ಓಕೆನಾ? ಸಿ ಅಲ್ಲಿ ಏನ್ ಕೊಟ್ಟಿದ್ದಾರೆ?
ಸೊ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ ಅಟ್ ಬಿ ಅಂದ್ರೆ ಬಿ ಹತ್ರ 90 ತಗೋಬೇಕು. ಮೀನ್ಸ್ ದಿಸ್ ಇಸ್ ಟ್ರಯಾಂಗಲ್ ರೈಟ್ ಆಂಗಲ್ ಅಟ್ ಬಿ. ಓಕೆನಾ. ನಾವು ಸಿ ವಿತ್ ಫಸ್ಟ್ ಏನ್ ಕೊಟ್ಟಿದ್ದಾರೆ ಸೈನ್ ಎ ಅಂದ್ರೆ ಆಂಗಲ್ ಎ ಹತ್ರ ಥೀಟಾ ತಗೋಬೇಕು ನಾವು. ಓಕೆನಾ. ಇಲ್ಲಿ ಎ ಇರುತ್ತೆ, ಇಲ್ಲಿ ಸಿ ಇರುತ್ತೆ. ಸೊ ಆಂಗಲ್ ಎ ಹತ್ರ ನಾನು ಥೀಟಾ ತಗೋತಾ ಇದ್ದೀನಿ. ಸಿ ನೆಕ್ಸ್ಟ್ ಇಲ್ಲಿ ಎ ಬಿ ಎಲ್ಲ ಮೆನ್ಷನ್ ಮಾಡಿಲ್ಲ. ಸಿ ಇಲ್ಲಿ ಬರ್ಕೊಳ್ಳಿ. ಸಾರಿ, ಏನ್ ಬರ್ಕೋತೀರಾ ಅಂದ್ರೆ ಎ ಬಿ ಇಸ್ ಈಕ್ವಲ್ಸ್ ಟು 24 ಸೆಂಟಿಮೀಟರ್ ಅಂಡ್ ಬಿ ಸಿ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಎ ಬಿ ಇಸ್ ಈಕ್ವಲ್ಸ್ ಟು 24, ಬಿ ಸಿ ಇಸ್ ಈಕ್ವಲ್ಸ್ ಟು 7. ಎ ಬಿ ಅಂದ್ರೆ ಎಷ್ಟು 24. ಆಕ್ಚುಲಿ ಅವ್ರು ಕೊಟ್ಟಿದ್ದಾರೆ ಬಿ ಸಿ ಎಷ್ಟು 7 ಸೆಂಟಿಮೀಟರ್. ಇವಾಗ ನಾವು ಇದನ್ನ ಫೈಂಡ್ ಔಟ್ ಮಾಡೋಣ. ಎ ಸಿ ಗೊತ್ತಲ್ವಾ ನಿಮ್ಗೆ ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ? ಪೈಥಾಗೋರಸ್ ಥಿಯರಂ ಎ ಸಿ ಸ್ಕ್ವೇರ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ? AC square is equals to AB square plus BC square. Now AC obviously ನಾವು find out ಮಾಡ್ಬೇಕಲ್ವಾ? AC I'll keep it as it is. ಏನು ಚೇಂಜ್ ಮಾಡಲ್ಲ. What is AB? 24 square plus BC ಅಂದ್ರೆ 7 square. Now this is AC square is equals to 24 ಸ್ಕ್ವೇರ್ ಅಂದ್ರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು 24 ನ. 24 into 24 is 576 ಪ್ಲಸ್ 7 ಸ್ಕ್ವೇರ್ ಮೀನ್ಸ್ 49. ಸೊ ಇವಾಗ ಇಲ್ಲಿ ಪ್ಲಸ್ ಇರೋದ್ರಿಂದ ಅಡಿಷನ್ ಆಫ್ ದೀಸ್ ಟು ಅಂದ್ರೆ 576 ಪ್ಲಸ್ 49 is 625. ದಿಸ್ ಇಸ್ AC ಸ್ಕ್ವೇರ್. ಅವಾಗ ಈ ಸ್ಕ್ವೇರ್ ಈ ಕಡೆ ಸೆಂಡ್ ಮಾಡಿದ್ರೆ ಯಾವತ್ತು ಸೆಂಡ್ ಮಾಡ್ತಿದ್ರೆ ಪ್ಲಸ್ ಆರ್ ಮೈನಸ್ ಬರೀಲೇಬೇಕು. ಪ್ಲಸ್ ಆರ್ ಮೈನಸ್ ರೂಟ್ 625. ಸೊ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 625 ವಿಲ್ ಬಿ 25 ಪ್ಲಸ್ ಆರ್ ಮೈನಸ್. ಅಂದ್ರೆ ಲೆಂತ್ ಯಾವತ್ತು ನೆಗೆಟಿವ್ ಇರಲ್ಲ ಅಲ್ವಾ, ಅದಕ್ಕೆ ನಾವಿಲ್ಲಿ ಪಾಸಿಟಿವ್ ತಗೋತೀರಿ. ಸೊ ದಟ್ ಈಸ್ 25. ದಿಸ್ ಇಸ್ 25. ನೌ ಸಿ ಇದು ಆಂಗಲ್ ಥೀಟಾ ತಗೊಂಡಿರೋದ್ರಿಂದ ಆಪೋಸಿಟ್ ಸೈಡ್ ಯಾವ್ದಾಗತ್ತೆ? BC ನ. ಸೊ ದಿಸ್ ಇಸ್ ಆಪೋಸಿಟ್. ನೌ ಇದು ಅಡ್ಜಸೆಂಟ್ ಆಗತ್ತೆ ಅಲ್ವಾ? ಓಕೆ, ದಿಸ್ ಇಸ್ ಅಡ್ಜಸೆಂಟ್. ನೌ ಇದೇನಾಗತ್ತೆ? ಹೈಪೋಟೆನ್ಯೂಸ್. ಫೈಂಡ್ ಔಟ್ ಮಾಡೋಣ ಇವಾಗ ಸೈನ್ ಎ ಮತ್ತೆ ಕಾಸ್ ಎ. ಓಕೆನಾ. ಇವಾಗ ಸೈನ್ ಎ ಏನಾಗತ್ತೆ? ವಾಟ್ ಈಸ್ ಸೈನ್ ಎ ಫಾರ್ಮುಲಾ? ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳಿದ್ದೆ ಅಲ್ವಾ? ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಅಂದ್ರೆ ಯಾವ್ದಿಲ್ಲಿ? 7 ನ. 7. ಹೈಪೋಟೆನ್ಯೂಸ್ ಅಂದ್ರೆ ಏನಿಲ್ಲಿ? 25. ಓಕೆನಾ. ಅದೇ ತರ ಕಾಸ್ಗೂ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಕಾಸ್ ಎ. ಕಾಸ್ ಎ ಅಂದ್ರೆ ಸೇಮ್ ಆಂಗಲ್ ಅಲ್ಲೇ ಇರುತ್ತೆ. ಬಟ್ ವಾಟ್ ಈಸ್ ಫಾರ್ಮುಲಾ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಅಂದ್ರೆ ಏನು? 24. ಹೈಪೋಟೆನ್ಯೂಸ್ ಅಂದ್ರೆ 25. ಇಷ್ಟ ಅರ್ಥ ಆಯ್ತಾ? ಇದು ಮುಗೀತು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಕೇಳಿರೋದು? ಆಂಗಲ್ ಸಿ ಅಂತ ಕೇಳಿರೋದು. ಅಂದ್ರೆ ಆಂಗಲ್ ಸಿ ಅಂದ್ರೆ ಸಿ. ಇದು ಸಿ ಅಲ್ವಾ? ದಿಸ್ ಇಸ್ ಸಿ ರೈಟ್. ಅಂದ್ರೆ ಇಲ್ಲಿ ಥೀಟಾ ತಗೋಬೇಕು. ಸೊ ಎ ಬಿ ಈ ಡಿಸ್ಟೆನ್ಸ್ ಏನು ಚೇಂಜ್ ಇರಲ್ಲ, ಯಾಕಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ. ದಿಸ್ ಇಸ್ 24 ಆಗತ್ತೆ. ಇದೆಷ್ಟಿರುತ್ತೆ? 7 ಇರುತ್ತೆ. ಇದೆಷ್ಟಿರುತ್ತೆ? 25. ಇದೇನು ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಥೀಟಾ ಇರೋದ್ರಿಂದ ನೀವೇ ನೋಡಿ ಆಪೋಸಿಟ್ ಸೈಡ್ ಏನಾಗತ್ತೆ? ಎ ಬಿ ನ. ದಿಸ್ ಇಸ್ ಆಪೋಸಿಟ್. ಹೈಪೋಟೆನ್ಯೂಸ್ ನಾನು ಹೇಳಿದ್ದೀನಿ ಆಲ್ವೇಸ್ ಲಾಂಗರ್ ಲೆಂತ್ ಇರುತ್ತಾ? ಸೊ ಇದು ಲಾಂಗರ್ ಲೆಂತ್ ಹೈಪೋಟೆನ್ಯೂಸ್. ಮಿಕ್ಕಿದ್ದೇನಿತ್ತು? ಅಡ್ಜಸೆಂಟ್. ಓಕೆನಾ. ಇದಕ್ಕೆ ನಾವು ಬರೆಯೋಣ ಏನು? ಕಾಸ್ ಸಿ. ಯಾಕಂದ್ರೆ ಸಿ ಹತ್ರ ಥೀಟಾ ತಗೊಂಡಿರೋದ್ರಿಂದ ದಿಸ್ ಇಸ್ ಸೈನ್ ಸಿ. ಏನಾಗತ್ತೆ? ಫಾರ್ಮುಲಾ ಈಸ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಆಪೋಸಿಟ್ ಸೈನ್ ಏನಿದೆ? ಆಪೋಸಿಟ್ ಸೈಡ್ ಬಂದು 24. ಹೈಪೋಟೆನ್ಯೂಸ್ ಏನಾಯ್ತು? 25. ನೆಕ್ಸ್ಟ್ ಅದೇ ತರ ಕಾಸ್ ಸಿ. ಕಾಸ್ ಸಿ ಅಂದ್ರೆ ಏನು? ಸೊ ಕಾಸ್ ಸಿ ಫಾರ್ಮುಲಾ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಏನಿದೆ? 7/20. ಅರ್ಥ ಆಯ್ತು ಅನ್ಸುತ್ತೆ. ಎ ಕೊಟ್ರೆ ಎಲ್ ತಗೋಬೇಕು, ಸಿ ಕೊಟ್ರೆ ಎಲ್ ತಗೋಬೇಕು ಅಂತ. ಓಕೆನಾ. ಸೊ ಇಷ್ಟು ಕಲ್ತ್ಕೊಂಡ್ರೆ ಸಾಕು, ಆರಾಮ್ಸೆ ಟ್ರಿಗ್ನೋಮೆಟ್ರಿ ಫಸ್ಟ್ ಎಕ್ಸರ್ಸೈಸ್ ಸಾಲ್ವ್ ಮಾಡ್ಬೋದು. ಇವಾಗ ಸೆಕೆಂಡ್ ಎಕ್ಸರ್ಸೈಸ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಆ ಟೇಬಲ್ ಗೊತ್ತಲ್ವಾ ಆಂಗಲ್ಸ್, ಆ ಟೇಬಲ್ ನ ನೆನ್ಪಿಟ್ಕೋಬೇಕು.
ಸೊ ಯಾವ ತರ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನಾನು. ಒಂದ್ ಕಲ್ತ್ಕೊಂಡ್ರೆ ಸಾಕು, ಆರಾಮ್ಸೆ ಮಾಡ್ಕೋಬಹುದು ಇನ್ನೆಲ್ಲಾನು. ಸಿ ಯಾವ ತರ ಮಾಡೋದು ಅಂತ ಏನಾದ್ರೂ ಐಡಿಯಾ ಇದೆಯಾ ನಿಮ್ಗೆ? ಇರತ್ತನ್ಸತ್ತೆ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ನಾನು. ಸಿ ಸಿ ನೌ ಸೈನ್, ನಾನಿಲ್ಲಿ ಆಂಗಲ್ ಎ ಬರಿತೀನಿ. ಒಂದ್ ನೆನ್ಪಿಟ್ಕೊಳ್ಳಿ ಸಾಕು, ಇನ್ನೆಲ್ಲ ಮಿಕ್ಕಿದ್ ಯಾವ ತರ ಬರೆಯೋದು ಅಂತ ನಾನು